ಜಿಲ್ಲೆಯ ಅಫಜಲಪುರ ತಾಲೂಕಿನ ಕೆಕ್ಕರ ಸಾವಳಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾದ ಪರಮಾನಂದ ಸರಸಂಬಿಯವರು 15 ವರ್ಷ 5 ತಿಂಗಳು ಸೇವೆ ಸಲ್ಲಿಸಿ ಸಿಆರ್ಪಿ ಆಗಿ ಆಯ್ಕೆಯಾಗಿರುವುದರಿಂದ ಕೆಕ್ಕರ ಸಾವಳಗಿ ಗ್ರಾಮದ ಸಕಲ ಗ್ರಾಮಸ್ಥರು ಹಾಗೂ ಎಸ್ಟಿಎಂಸಿ ಹಳೆಯ ವಿದ್ಯಾರ್ಥಿಗಳು ಮತ್ತು ಶಾಲಾ ಸಿಬ್ಬಂದಿ ವತಿಯಿಂದ ಗ್ರಾಮಕ್ಕೆ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಶಿಕ್ಷಕರಾದ ಪರಮಾನಂದ ನರಸಂಬಿ ಮತ್ತು ಅವರ ಪತ್ನಿಯವರನ್ನ ಗ್ರಾಮಸ್ಥರು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಿಕ್ಷಕರು, ಗ್ರಾಮದ ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ನಾಲ್ವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಅದೇ ರೀತಿ ಹುಟ್ಟುತ್ತಿದ್ದ ಪ್ರೀತಿ ನಮ್ಮ ಹೃದಯಗಳಲ್ಲಿ ಸದಾಕಾಲ ಹಸಿರಾಗಿದೆ. ನನ್ನ ಪಾಲಿಗಿದು ತಪೋಭೂಮಿ. ಇಲ್ಲಿ ಬಂದಿರತಕ್ಕಂಥವ್ರಿಗೆ ಯಾರ್ಯಾರಿಗೆ ಏನೇನೋದು ಗೊತ್ತಿಲ್ಲ. ನನ್ನ ಪಾಲಿಗಿದು ತಪೋಭೂಮಿ. ನಾನು ತಪಸ್ಸನ್ನು ಮಾಡಿರ್ತಕ್ಕಂಥ ಶ್ರೇಷ್ಠನೆಲ್ಲ ಇದು. ನನ್ನ ಎದೆಯಾಳದಿಂದ ಹೇಳ್ತಕ್ಕಂಥ ಮಾತಿದು. ನಾನು ಸುಮ್ಮನೆ ಕಾಟಾಚಾರಕ್ಕೆ ಬಂದು ಡ್ಯೂಟಿಗೆ ಹೋದವನಲ್ಲ. ಇಲ್ಲಿ ಪ್ರತಿಯೊಂದು ಕ್ಷಣ 1 ಸೆಕೆಂಡ್ ಕೂಡ ಕೂತವನಲ್ಲ ನಾನಿಲ್ಲಿ. ಒಂದು ವೇಳೆ ಕೂತಿದ್ದೆ ಆದ್ರೆ ಭಗವಂತ ನನಗೆ ನರಕಕ್ಕೆ ಕಳಿಸ್ಲಿ. ಯಾಕಂದ್ರೆ ನಾನು ಇಲ್ಲಿ ತಪಸ್ಸನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ಯಾವುದೇ ದುಡ್ಡಿಗಾಗಿ ದುಡ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಖಂಡಿತ ನಾನಲ್ಲ. ನನ್ನ ಜೀವನದಲ್ಲಿ ಹಲವಾರು ಏಳುಬೀಳುಗಳಿವೆ. ನಾನು ಹುಡ್ತಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಆದ್ರೆ ಮುಂದೆ ನನ್ನ ಜೀವನದಲ್ಲಿ ಕೂಡ ಹಲವಾರು ಕಹಿ ಘಟನೆಗಳು ಸಂಭವಿಸುವುದು. ಆದ್ರೆ ನನ್ನ ನೋವುಗಳನ್ನ ಯಾವತ್ತೂ ಕೂಡ ಯಾರ ಹತ್ರ ಹಂಚ್ಕೊಂಡಿಲ್ಲ. ನನ್ನ ಹೆಸರು ಪರಮಾನಂದ. ನನ್ನನ್ನು ನೋಡಿರ್ತಕ್ಕಂಥವ್ರು, ನನ್ನ ಜೊತೆ ಇರ್ತಕ್ಕಂಥವ್ರು, ನನ್ನ ಸುತ್ತಮುತ್ತಲ ವಾತಾವರಣ, ನನ್ನ ಶಾಲೆ ಮಕ್ಕಳು ಯಾವತ್ತೂ ಕೂಡ ಆನಂದವಾಗಿರ್ಬೇಕು. ನನ್ನ ದುಃಖವನ್ನ ಯಾವತ್ತೂ ಕೂಡ ನಾನು ಯಾರ ಜೊತೆಗೆ ಹಂಚ್ಕೊಳ್ಳೇ ಇಲ್ಲ. ಇವತ್ತು ಕೂಡ ಹಂಚ್ಕೊಳ್ಳಲ್ಲ ನಾನು. ಬಹುಶಃ ಒಂದೊಂದು ಜನ್ಮ ಇದ್ರೆ ಖಂಡಿತ ನಿಮ್ಮ ಊರಿನ ಮಗನಾಗಿಯೇ ಇಲ್ಲೇ ಹುಡ್ತೀವಿ. ದಯವಿಟ್ಟು ಈ ಸಂದರ್ಭದಲ್ಲಿ ಬಂದರೆ ಏನೋ ಎಮೋಷನ್ ಆಗಿ ಹೇಳ್ತಾರಂತಕ್ಕಂಥ ಮಾತಲ್ಲ. ನಿಮ್ಮ ಪ್ರತಿಯೊಬ್ಬರ ಮನೆಗಳು ಗೊತ್ತು ನನಗೆ. ಪ್ರತಿಯೊಬ್ಬರ ಒಂದು ಪ್ರೀತಿಯನ್ನ ನಾನು ಗಳಿಸಿದ್ದೀನಿ. ಪ್ರತಿಯೊಬ್ಬರ ಮಕ್ಕಳ ಒಂದು ನನಗೆ ಪ್ರೀತಿ ಸಿಕ್ಕಿದೆ. ಪ್ರತಿಯೊಬ್ಬ ಊರು ಪಾಲಕರು ದಯವಿಟ್ಟು ನನಗೆ ಎಂತ ಪ್ರೀತಿ ಕೊಟ್ಟಿರಪ್ಪ ಅಂತ ಜಗತ್ತಿನಲ್ಲಿ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಪ್ಪ ನನ್ನೊಟ್ಟಿಗೆ ಇಲ್ಲ. ನನ್ನ ಜೀವನದಲ್ಲಿ ಕಾಡ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂದ್ರೆ ನಮ್ಮಪ್ಪ ನಮ್ಮ ಜೊತೆಗೆ ಇಲ್ಲ. ನಮ್ಮವ್ವನೇ ನನಗೆಲ್ಲ ಕೂಡ. ನಮ್ಮವ್ವ ಶಾಲಿ ಕಲ್ತಿಲ್ಲ. ನಮ್ಮಪ್ಪ ಸರ್ಕಾರಿ ನೌಕರ ಇದ್ದ. ಆದ್ರೆ ನಮ್ಮವ್ವ ನಾನು ಒಟ್ಟಿಗಿದ್ದು, ನನ್ನ ಗಾಡ್ ಫಾದರ್, ನಮ್ಮ ಅಕ್ಕ, ನಮ್ಮ ಮಾಮ ಅವರು ಅಂದ್ರೆ ಸೋದರ ಮಾವನವರು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಖುಷಿಯಿಂದ ನನಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ನನಗೆ ಬೆಳೆಸಿ ನೌಕರಿಯನ್ನು ಕೊಡಿಸರು. ಅವರ ಮಗಳನ್ನೇ ನಾನು ಮಾಡ್ಕೊಂಡಿನಿ, ರೋಹಿಣಿ ಅಂತಕ್ಕಂಥ ನಾನು ಹೇಳ್ತಿ. ತಮ್ಗೆಲ್ಲ ಗೊತ್ತಾರ. ಅವತ್ತೇ ಬಂದು ವಜ್ಜೆ ಮಾಡಿರಿ ನೀವು. ನನ್ನ ಲಗ್ನಕ್ಕೆ ಆಲ್ರೆಡಿ ಬಂದಿರಿ, ವಜ್ಜೆ ಮಾಡಿರಿ. ಅವು ಗಿಫ್ಟ್ಗಳು ಇಲ್ಲ ಕೂಡ ಅಲ್ಮಾರಿದಾಗ, ಅಲ್ಮಾರಿ ಮ್ಯಾಗ ಅವೇ ವಜ್ಜವ. ಇವೆಲ್ಲ ಎಲ್ಲಿ ಇದಿರ್ಲಿ, ಏನ್ ಮಾಡ್ಲಿ ಅನ್ನೋದು ಗೊತ್ತಾಗಲ್ಲ ನನಗೆ. ದಯವಿಟ್ಟು ನೀವು ಭಾರ ನನ್ನ ಮ್ಯಾಲ ಭಾಳ ಅದ. ಅದು ಎಷ್ಟು ಜನ್ಮ ಬಂದ್ರು ಆ ಭಾರ, ಋಣವನ್ನ ಹೇಗೆ ತೀರಿಸ್ಬೇಕಂತಕ್ಕಂಥದ್ದು ನನಗೆ ದಯವಿಟ್ಟು ಗೊತ್ತಿಲ್ಲ. ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ. ಹುಟ್ಟಿ ಬಂದ್ರು ಕೂಡ ಈ ನೆಲದಲ್ಲಿ, ಈ ಪುಣ್ಯ ಭೂಮಿಯಲ್ಲಿ, ಈ ಒಂದು ಶ್ರೇಷ್ಠ ಒಂದು ಪುಣ್ಯ ನೆಲದಲ್ಲಿ ನಾನು ಹುಟ್ಟಿ ಬರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾ ಈ ನೆಲವನ್ನ ಬಿಡ್ಲಿಕ್ಕ, ಈ ಶಾಲೆಯನ್ನು ಬಿಡ್ಲಿಕ್ಕೆ ಒಂದೇ ಒಂದು ಕಾರಣ, ನನ್ನ ಆರೋಗ್ಯದ ಸಮಸ್ಯೆ ದಯವಿಟ್ಟು ಕಾಡ್ತಾ ಇತ್ತು ನನಗೆ ಬಹಳ. ಡೈಲಿ ಹೋಗಿ ಬಂದು ನನಗೆ ಬ್ಯಾಕ್ ಪೇನ್ ಸಮಸ್ಯೆ ಇತ್ತು. ಹಲವಾರು ಕಡೆ ದವಾಖಾನಿಗೂ ತೋರಿಸಿನಿ. ಬೆಳಗಾವಿಗೂ 2-3 ಸತಿ ಹೋಗಿ ಬಂದೆವು. ಸೊ ಡೈಲಿ ಬೈಕ್ ಮೇಲೆ ಹೋಗೋದು ಬಹಳ ತ್ರಾಸ ಆಗತ್ತಿತ್ತು ನನಗೆ. ಒಂದಿಷ್ಟು ರೆಸ್ಟ್ ಮಾಡಬೇಕು, ಆರೋಗ್ಯ ಕೂಡ ಗಮನ ವಹಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಮೋಸ ಮಾಡಿ ಹೋಗಿನಿ. ದಯವಿಟ್ಟು ನನಗೆ ಕ್ಷಮಿಸಬೇಡ್ರಿ ಯಾರನ್ನು. ಯಾಕಂದ್ರೆ ಕ್ಷಮಿಸಲಾರೋ ತಪ್ಪಿದು. ಯಾಕಂದ್ರೆ ನಿಮ್ಮ ಒಂದು ಪ್ರೀತಿಯನ್ನ, ನಿಮ್ಮ ಒಂದು ಅದು ಏನಂತಾರ, ಅದು ವರ್ಡಿಗೂ ಕೂಡ ಡಿಕ್ಷನರಿಯಲ್ಲಿ ಇರದೇ ಇರ್ತಕ್ಕಂಥ ವರ್ಡು. ಇದು ಎಷ್ಟು ಮಾವಿನಕಾಯಿ ಕೊಟ್ರಿ, ಶೇಂಗಾ ಕೊಟ್ರಿ. ನಿಮ್ ಮನೆಗೆ ಬರ್ಡೇ ಇತ್ತಂದ್ರೆ ಎಲ್ಲಾ ಶಿಕ್ಷಕರಿಗೆ ಬರ್ತಿತ್ತು ಕೇಕ್. ಪ್ರತಿನಿತ್ಯ ಬರ್ತಿತ್ತು. ನಮ್ಮವ್ವ ಯಾರು ಏನು ತಂದು ಕೊಟ್ರ, ಅಯ್ಯಪ್ಪ ಮಕ್ಕಳು ಕೊಟ್ಟರೆ ಬಹಳ ಖುಷಿಯಿಂದ ತಿತ್ತಳು. 10 ಪಲ್ಯ ಕೊಟ್ರಿ, ಕರ್ಚಿಕಾಯಿ ಪಲ್ಯ ಕೊಟ್ರಿ, ಬೇರೆ 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 ಎಲ್ಲ ದಿನ ನೆನೆಸ್ತಾಳ ನಮ್ಮವ್ವ. ವಿಶೇಷವಾಗಿರ್ತಕ್ಕಂಥದ್ದು ಏನಾದ್ರು ಸ್ವೀಟ್ ಮಾಡಿದ್ರೆ ಸ್ವೀಟ್ ಬರ್ತಿತ್ತು, ಶೇಂಗಾದ ಹೋಳಿಗೆ ಮಾಡಿದ್ರೆ ಶೇಂಗಾದ ಹೋಳಿಗೆ ಬರ್ತಿತ್ತು. ಆಯ್ತು, ನಿಮ್ಮ ಊರಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಬಿಟ್ಟಿಲ್ಲ. ಬಿಡದೇ ಇರತಕ್ಕಂಥ ಪ್ರಯತ್ನ ಕೂಡ ಮಾಡಿಲ್ಲ. ನಾವು ಕಹಿ ಘಟನೆಗಳಲ್ಲಿ ನಿಮ್ಮ ಒಟ್ಟಿಗೆ ಇದ್ದೇವೆ.
ಸಿಹಿ ಘಟನೆಗಳಲ್ಲಿ ಕೂಡ ನೀವು ಒಟ್ಟಿಗಿದ್ದೀವಿ. ಪ್ರಭಾವತಿ ಸಣ್ಣವರು ಅಂತಕ್ಕಂಥ ಮೇಡಮ್ ಅವರಿದ್ರು, ಅವರ ಮಾರ್ಗದರ್ಶನದಲ್ಲಿ ಅವ್ರ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಕೂಡ ಮಾಡಿದೀವಿ. ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದೀವಿ. ನನಗೆ ರಾಜಶೇಖರ್ ಸರ್ ಹೆಸರು ಹೇಳ್ತಿದ್ರು ಅವರೇ, ರಾಜಶೇಖರ್ ಸರ್ ಹಿಂಗ್ ಮಾಡಿದ್ರು, ಹನುಮಂತ್ ಸರ್ ಹಿಂಗ್ ಮಾಡಿದ್ರು, ಹೊಟ್ಟಿಕಿಚ್ಚು ಬರ್ತಿತ್ತು ಅವ್ರ ಮಾತು ಕೇಳಿದಾಗ. ಅವ್ರ ಹೆಸರು ಹೇಳಿದಾಗ ನಾನು ಹೊಟ್ಟಿಕಿಚ್ಚು ಬರ್ತಿತ್ತು. ಅವ್ರ ಹೆಸರು ಅಳಿಸ್ಬೇಕು. ಇಟ್ ಮೀನ್ಸ್ ಅವ್ರಿಗಿಂತ ಉತ್ತಮವಾಗಿರ್ತಕ್ಕಂಥ ಕೆಲಸ, ಅವ್ರ ಮ್ಯಾಗ ದ್ವೇಷ ಇಲ್ಲ, ಅಂದ್ರೆ ಅವ್ರಿಗಿಂತ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು. ನಾನು ಅವರನ್ನ ಗುರುವಾಗಿಟ್ಟುಕೊಂಡು ಅವರ ಮಾರ್ಗದರ್ಶನದಲ್ಲಿ ಪ್ರತಿನಿತ್ಯ ಏನಾದ್ರು ಸಮಸ್ಯೆ ಬಂದ್ರೆ ಫೋನ್ ಅವರಿಗೆ ಹೋಗ್ತಿರ್ಸಿದ. ಅವರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ, ಅವರಿಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಹೋದಿವಿ. ನಮಗೆ ಮುಂದೆ ಯಾವತ್ತೂ ಕೂಡ ಸಾಥಿಯಾಗಿ ಜಾವೇದ್ ಸರ್ ಅವರಿದ್ರು, ಗೆಸ್ಟ್ ಟೀಚರ್ ಆಗಿ ಅತ್ಯಂತ ಪ್ರೀತಿಯಿಂದ. ಅವ್ರು ಹೆಂಗಂದ್ರೆ ನಾವು ಇತಿಹಾಸ ಪುಟದಲ್ಲಿ ಲಿಯೋನಾರ್ಡೋ ಡಾ ವಿಂಚಿ ಅಂತಕ್ಕಂಥ ಹೆಸರು ಕೇಳ್ತಿದ್ವು. ಆಲ್ರೌಂಡರ್ ಆಗಿರ್ತಕ್ಕಂಥವ್ರು. ನಿಮ್ಮೂರಿಗೆ ನಾಗಣ್ಣ ಬಿರದರ ಅಣ್ಣವರದರ, ಅವರು ಕೂಡ ಹಲವಾರು ಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಅನುಭವವನ್ನು ಹೊಂದಿರತಕ್ಕಂಥ ಆಲ್ರೌಂಡರ್. ಅದೇ ರೀತಿ ಜಾವೇದ್ ಸರ್ ಅವರು ಕೂಡ ಎಲ್ಲ ಕ್ಷೇತ್ರಗಳ ಜ್ಞಾನ ಅದವ್ರಿಗೆ. ದಯವಿಟ್ಟು ಅವರ ಜ್ಞಾನವನ್ನ, ಅವರ ಅನುಭವವನ್ನ ತಾವೆಲ್ಲರೂ ಕೂಡ ಪಡಿಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ತಾವು ಕೂಡ ಅವರಿಗೆ ಶಕ್ತಿಯಾಗಿ ನಿಲ್ಲಬೇಕು. ಮತ್ತೆ ಇತ್ತೀಚೆಗೆ 2 ವರ್ಷಗಳಲ್ಲಿ 50 ವರ್ಷದವ್ರಿಗೆ ಯಾರು ಕೂಡ ಅನ್ನಲ್ಲ, ಸಣ್ಣ 20-25 ವರ್ಷದ ಯುವಕನಂತೆ ಓಡಾಡ್ತಾರ ಶಶಿಕಾಂತ್ ದೊಡ್ಡಮನಿ ಸರ್ ಅವರು. ಅವ್ರು ಬಂದ ತಕ್ಷಣ ಮಿನಿಮಮ್ ಏನಿಲ್ಲ ಅಂದ್ರು ರೊಕ್ಕ ಡ್ರಾ ಮಾಡಿ ನನ್ನ ಕೈ ಕೊಡ್ತಿರೋ. ನಿಮ್ಗೆ ಅತಿಶಯೋಕ್ತಿ ಅನಿಸ್ಬೋದು. ನಾವೆಲ್ಲ ಶಿಕ್ಷಕರು ಕೂಡ ಡಿಸ್ಕಸ್ ಮಾಡ್ತಿದ್ದೆವು. ನಾವು ಶಾಲೆಗೆ ಏನ್ ಬೇಕು ಎಲ್ಲ ಕೆಲಸಗಳು ನಾವೇ ಮಾಡ್ತಿದ್ದೆವು. ನನ್ನ ಕೈ ಡ್ರಾ ಮಾಡಿ ಕೊಡ್ತಿದ್ರು. ನಾವು ಜಾವೇದ್ ಸರ್, ವಸು ಸರ್, ವಿಜಯ್ ಸರ್ ಎಲ್ಲರೂ ಕೂಡಿ ಡಿಸ್ಕಸ್ ಮಾಡಿ ಒಳ್ಳೆಯವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಉಪಯೋಗ ಆಗಿರ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲ ಮಾಡ್ತಾ ಸಾಕ್ತಾ ಬಂದಿದ್ದೀವಿ. ಮತ್ತೊಂದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ನಂಬಲಿಕ್ಕಿಲ್ಲ. ನಮ್ಮ ಮಕ್ಕಳು ಕೂಡ ಹಕ್ಕಿ ಹಿಂಡುವಂತಕ್ಕಂಥ ಸಾಧನೆ ಬಹುಶಃ ಇದು ಇಲ್ಲ. ಇವಾಗ ಕಥೆಗಾರರಾಗಿ ಬೆಳೆದಿರೋರು, ಇಡೀ ಜಿಲ್ಲೆಯಲ್ಲಿ ಹೆಸರನ್ನ ಗಳಿಸಿರ್ತಕ್ಕಂಥ ನಮ್ಮ ಶಾಲೆಯ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡ್ಬೇಕಪ್ಪ ಅಂದಳಿಗೆ ನಮಗ ಈ ಮೊದಲಿರ್ತಕ್ಕಂಥ ಚಿತ್ರಶೇಖರ್ ದೇಗಲ್ಮಡಿ ಸರ್ ಆಗಿರ್ಬೋದು, ಸುಧಾಕರ್ ನಾಯಕ್ ಸರ್ ಆಗಿರ್ಬೋದು, ಇದಕ್ಕೊಂದು ಹೊಸ ರೂಪ ಕೊಡಬೇಕು. ಈ ನಿಮ್ಮ ಮಕ್ಕಳ ಪ್ರತಿಭೆ, ಈ ನಿಮ್ಮ ಮಕ್ಕಳ ಒಂದು ಟ್ಯಾಲೆಂಟ್ ಇಡೀ ತಾಲೂಕಿಗೆಲ್ಲ ಹೋಗ್ಬೇಕಂತಕ್ಕಂಥ ಮಾತನ್ನ ನಾವು ಅವ್ರ ಮುಂದೆ ಇಟ್ಟಾಗ ಅವರು ಒಂದು ಲೆಟರ್ ಮಾಡಿದ್ರು. ಸರ್ ಈ ಬುಕ್ಸ್ ಎಲ್ಲ ಏನ್ ಮಾಡ್ರಪ್ಪ ಅಂತಂದ್ರೆ ಎಲ್ಲಾ ಶಾಲೆಗಳಿಗೆ ಹಾಕ್ರಿ. ಅದಕ್ಕೆ ನಾವು ನಿಮ್ಗೆ HPS ಅಂದ್ರೆ 8ನೇ ತನ ಇರ್ತಕ್ಕಂಥ ಶಾಲೆ ಮಕ್ಕಳಿಗೆ 800 ರೂಪಾಯಿ, ಅಂದ್ರೆ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ 400 ರೂಪಾಯಿ, ನಾವು 800-400 ಕೊಡಿಸ್ತೇವೆ ಅಂತಕ್ಕಂಥ ಮಾತು ಹೇಳಿದಾಗ ಇಡೀ ತಾಲೂಕಿನಾದ್ಯಂತ ಹಕ್ಕಿ ಹಿಂಡು ನಿಮ್ಮ ಊರಿನ ನಮ್ಮ ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಎಲ್ಲಾ ಪುಸ್ತಕಗಳು ಇಡೀ ತಾಲೂಕಿನ ಎಲ್ಲಾ ಶಾಲೆಗಳೆಲ್ಲವೋ ಅದು ನೀವು ಎಲ್ಲ ಮಾಡಿರ್ತಕ್ಕಂತಹ ನಿಮ್ಮ ಒಂದು ಸಾಧನೆ ವಿದ್ಯಾರ್ಥಿಗಳೇ. ಜೋರಾದ ಒಂದ್ಸತಿ ಚಪ್ಪಲ್ ತರಬೇಕು. ಒಂದಲ್ಲ ಎರಡಲ್ಲ, ಅದರಿಂದ ಬಂದಿರತಕ್ಕಂಥ ಹಣ 50,000 ರೂಪಾಯಿ. ಆ 50,000 ರೂಪಾಯಿಯನ್ನ ಈ 8ನೇ ತರಗತಿಯಲ್ಲಿ ಏನ್ ಮಾಡಿದೆವಪ್ಪ ಅಂತಂದ್ರೆ OHP ತಂದೆವು. OHP ತಂದಾಗ ಮುಂದೆ ಕಂಪ್ಯೂಟರ್ ಕೂಡ ತಂದೆವು. ಅದು ನೀವು ಗಳಿಸಿರ್ತಕ್ಕಂಥ ಹಣ. ನಮ್ಮ ವಿದ್ಯಾರ್ಥಿಗಳು ಕೂಡ ಕಥೆಗಾರರಾಗಿ ಸ್ವತಃ ತಾವೇ ಸಣ್ಣ ವಯಸ್ಸಿನಲ್ಲೇ ಹಣವನ್ನ ಗಳಿಸಿದ್ರು. ಮಹಾರಾಷ್ಟ್ರದಲ್ಲಿ ಮುಲಂಚ್ ಮೇರ ಅಂತಕ್ಕಂಥ ಕೃತಿಯನ್ನ ಬರೆದು ಸಾಯಿ ಪರಂಜೀವಿ ಅವರು ದೊಡ್ಡ ಸಾಹಿತ್ಯ. ಆದ್ರ ಇಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಯಾವುದೇ ರೀತಿ ಕಮ್ಮಿ ಇಲ್ಲ ಅಂತಕ್ಕಂಥ ಸಾಧನೆಯನ್ನ ತೋರಿಸಿದ್ರು. ಹೀಗೆ ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಊರಿನ ಪ್ರತಿಯೊಂದರು ತಾಯಂದಿರು, ನನಗೆ ಅತ್ಯಂತ ಖುಷಿಯಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲ ತಾಯಂದಿರು ಬಂದಿದ್ರಿ. ನಿಮ್ಮ ಎಲ್ಲ ಪಾದಗಳಿಗೆ ಊರಿನ ಎಲ್ಲ ಹಿರಿಯರು, ಪ್ರಮುಖರು, ಗಣ್ಯರು, ಯುವಕರು ಎಲ್ಲರೂ ಕೂಡ ಬಂದಿರಿ. ನಿಮ್ಮೆಲ್ಲ ಪಾದಗಳಿಗೆ ಇಲ್ಲಿಂದಲೇ ನಾನು ನಮಸ್ಕಾರಗಳನ್ನ ಮಾಡ್ತಾ ಆತ್ಮೀಯರೇ, ನಾನು ಯಾವತ್ತೂ ಕೂಡ ನಿಮ್ಮನ್ನ ಮರೆಯೋದೇ ಇಲ್ಲ.